ಮುಂಚೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಸಲ್ಲಿಸಿರುವ ಚಾರ್ಜ್ ಶೀಟ್ ಕೋರ್ಟ್ಗೆ ಕೊಟ್ಟಿರುವ ಚಾರ್ಜ್ ಶೀಟ್ನ ಕೆಲ ಅಂಶಗಳ ಬಗ್ಗೆ ಡೀಟೇಲ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇದ್ವಿ. ಇನ್ನು ಜನರ ದುಡ್ಡು, ಅದರಲ್ಲೂ ವಾಲ್ಮೀಕಿ ಸಮುದಾಯದ ದುಡ್ಡನ್ನು ಕಾಂಗ್ರೆಸ್ ಬಳಸ್ಕೊಂಡು ಜಾತ್ರೆ ಮಾಡಿಬಿಡ್ತಾ, ಜನರ ದುಡ್ಡಿನಲ್ಲಿ ಕಾಂಗ್ರೆಸ್ ಜಾತ್ರೆ ಮಾಡ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಕೋರ್ಟ್ಗೆ ಇಡಿ ಸಲ್ಲಿಸಿರುವ ಕೆಲ ದಾಖಲಾತಿಗಳು. ರಾಜ್ಯ ಸರ್ಕಾರ ದಲಿತರ ದುಡ್ಡನ್ನ ನುಂಗಿದ್ದಕ್ಕೆ ಸ್ಫೋಟಕ ಸಾಕ್ಷ್ಯಗಳನ್ನು ಹೊರಗಿಟ್ಟಿದೆ ಇಡಿ. ದಲಿತರ ದುಡ್ಡಿನಲ್ಲಿ ಲೋಕಸಭಾ ಎಲೆಕ್ಷನ್, ದಲಿತರ ಹಿಂದುಳಿದ ವರ್ಗದ ವಾಲ್ಮೀಕಿ ಸಮುದಾಯದ ದುಡ್ಡಲ್ಲಿ ಲೋಕಸಭಾ ಎಲೆಕ್ಷನ್ ಮಾಡ್ತಾ ಕಾಂಗ್ರೆಸ್ ಪಕ್ಷ ಹೌದು ಅಂತ ಇದೆ ಇಡಿಯ ದಾಖಲಾತಿಗಳು. ವಾಲ್ಮೀಕಿ ಸ್ಕ್ಯಾಮ್ಗೂ ಕಾಂಗ್ರೆಸ್ ಚುನಾವಣೆ ಖರ್ಚಿಗೂ ನೇರವಾದ ಲಿಂಕ್ ಇದೆ. ಇಂಥಿಂಥ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇಂಥಿಂಥ ಶಾಸಕರ ಕೈಯಲ್ಲಿ ಅದಾದ ನಂತರದಲ್ಲಿ ಬೂತ್ ಏಜೆಂಟ್ಗಳಿಂದ ಮತದಾರರವರೆಗೂ ಕೂಡ ತಲುಪಿದೆ. ವಾಲ್ಮೀಕಿ ನಿಗಮದ ಹಣ ಕಾಂಗ್ರೆಸ್ ತನ್ನ ಚುನಾವಣಾ ಖರ್ಚಿಗೆ ಬಳಕೆ ಮಾಡಿಕೊಂಡಿದೆ. ಈ ಹಣವನ್ನ ಇಡಿ ಆರೋಪ. ದಲಿತರ ದುಡ್ಡು ಕಾಂಗ್ರೆಸ್ ಚುನಾವಣೆ ಖರ್ಚಿಗೆ ಬಳಸಿತ್ತು ಅನ್ನೋದಕ್ಕೆ ಕೆಲವೊಂದಷ್ಟು ಪೂರಕವಾದ ಫೋಟೋಗಳನ್ನ, ಹಾಗೆ ದಾಖಲಾತಿಗಳನ್ನ, ಹಾಗೆ ಕೆಲವೊಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಕೂಡ ನಮೂದು ಮಾಡಿದೆ ಜಾರಿ ನಿರ್ದೇಶನಾಲಯ. ಇದೆಲ್ಲದಕ್ಕೂ ಕೂಡ ಅನುಮತಿಯನ್ನ ನೀಡಿದ್ದೆ ಮಾಜಿ ಸಚಿವರಾದ ನಾಗೇಂದ್ರ. ವಾಲ್ಮೀಕಿ ನಿಗಮದ ಹಣವನ್ನ ಎಲ್ಲಿ, ಎಷ್ಟು, ಯಾವ ರೀತಿಯಲ್ಲಿ ಚುನಾವಣೆಗೆ ಬಳಕೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಅಣತಿ ನೀಡ್ತಾ ಇದ್ದಿದ್ದೆ ನಾಗೇಂದ್ರ. ಮಾಜಿ ಮಿನಿಸ್ಟರ್ ನಾಗೇಂದ್ರ ಇವತ್ತು ಜೈಲಿಂದ ಆಚೆ ಬರ್ತಾ ಇದ್ದ ಹಾಗೆ ಹೇಳಿದ್ದೆ ಅವರು ಡೈರೆಕ್ಟ್ ಆಗಿ, ಇದೆಲ್ಲವೂ ಕೂಡ ಬಿಜೆಪಿಯ ಷಡ್ಯಂತರ. ಆದರೆ ಜಾರಿ ನಿರ್ದೇಶನಾಲಯ ಹೇಳ್ತಾ ಇದೆ ಷಡ್ಯಂತರವನ್ನ ರಚಿಸಿದ್ದೇ ನಾಗೇಂದ್ರ ಅವರು. ಅವ್ರು ಹೇಗೆ ಹೇಳ್ತಿದ್ರು ಹಾಗೇನೆ ಕಾರ್ಯಕರ್ತರಿಗೆ ಚುನಾವಣೆಗೆ ದುಡ್ಡನ್ನು ಹಂಚಲಾಗಿದೆ. ಮಾರ್ಚ್ 21, 2024 ಕೋಟಿ ಹಣ ಹಂಚಲಾಗಿದೆ. ಹಣವೆಲ್ಲವೂ ಕೂಡ ವಾಲ್ಮೀಕಿ ನಿಗಮದ ಬೊಕ್ಕಸದಲ್ಲಿ ಇರಬೇಕಾದ ಹಣ. ವಿಜಯ್ ಕುಮಾರ್ ಗೌಡ ಅನ್ನೋರ ಮೊಬೈಲ್ನಲ್ಲಿ ಇದಕ್ಕೆ ಸಾಕ್ಷಿ ಅನ್ನೋ ರೀತಿಯ ಫೋಟೋ ಸಿಕ್ಕಿದೆ. ಕೇವಲ ಚುನಾವಣೆ ಮಾತ್ರವಲ್ಲ, ಹವಾಲಾ ಲಿಂಕ್ ಮೂಲಕವೂ ಕೋಟ್ಯಾಂತರ ರೂಪಾಯಿ ಹಣ ವಹಿವಾಟಾಗಿದೆ. 20 ರೂಪಾಯಿ ನೋಟ್, ಹವಾಲಾ ದಂಧೆಗೆ ಬಳಸಿದ್ದ 20 ರೂಪಾಯಿ ನೋಟನ್ನು ಕೂಡ ಸೀಸ್ ಮಾಡಿದೆ ಇಡಿ. ಪ್ರತಿ ಮತದಾರನಿಗೆ ತಲಾ 200 ರೂಪಾಯಿಯಂತೆ ಹಂಚಿದೆ ಕಾಂಗ್ರೆಸ್. ಪ್ರತಿ ಪೋಲಿಂಗ್ ಬೂತ್ಗೆ ಉಸ್ತುವಾರಿಗಳು, ಆ ಉಸ್ತುವಾರಿಗಳಿಗೆ 10,000 ರೂಪಾಯಿ. ನಾಗೇಂದ್ರ ಅವರ ಪರ್ಸನಲ್ ದುಡ್ಡಲ್ಲ, ಕಾಂಗ್ರೆಸ್ ಪಾರ್ಟಿಯ ಪಾರ್ಟಿ ಫಂಡ್ ಅಲ್ಲ, ಬದಲಾಗಿ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟ ನಿಗಮದ ಹಣ. ಪ್ರತಿ ಬೂತ್ ಉಸ್ತುವಾರಿಗೆ 10,000 ರೂಪಾಯಿ, ಪ್ರತಿ ಮತದಾರನಿಗೆ 200 ರೂಪಾಯಿ ಅಂತೆ ಹಂಚಲಾಗಿದೆ ಅನ್ನೋ ಗಂಭೀರ ಆರೋಪಗಳು ಇಡಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿದೆ. ಜನರ ದುಡ್ಡಿನಲ್ಲಿ ಜಾತ್ರೆ ಮಾಡ್ತಾ ಕಾಂಗ್ರೆಸ್ ಅನ್ನೋದಕ್ಕೆ ಮತ್ತಷ್ಟು ಅಂಶಗಳು. ಕೇವಲ ಸಚಿವರಾಗಿದ್ದ ನಾಗೇಂದ್ರ ಮಾತ್ರ ಅಲ್ಲ, ಈ ದುಡ್ಡು ಹಂಚಿಕೆಯಲ್ಲಿ ಶಾಸಕರ ಕೈವಾಡ ಕೂಡ ಇದೆಯಂತೆ. ಬಳ್ಳಾರಿ ನಗರ, ಕಂಪ್ಲಿ, ಕೂಡ್ಲಿಗಿ ಈ ಭಾಗದ ಕಾಂಗ್ರೆಸ್ ಶಾಸಕರ ಮೂಲಕ ಹಣ ಹಂಚಲಾಗಿದೆ. ಕ್ಷೇತ್ರದಲ್ಲಿ ದುಡ್ಡು ಹಂಚಿಕೆ ಮಾಡುವ ನೇರ ಉಸ್ತುವಾರಿ ಇದ್ದಿದ್ದೇ ಶಾಸಕರ ಕೈಯಲ್ಲಿ. ದಲಿತರ ಕೋಟಿ ದುಡ್ಡನ್ನ ಶಾಸಕರು ತಮ್ಮ ಕೈಯಾರೆ ಏಜೆಂಟ್ಗಳಿಗೆ ಹಂಚಿದ್ದಾರೆ. ಏಜೆಂಟ್ಗಳ ಮೂಲಕ ಮತದಾರರಿಗೆ ಹಂಚಲಾಗಿದೆ. ವಾಲ್ಮೀಕಿ ನಿಗಮದ ದುಡ್ಡು ವರ್ಗಾವಣೆಯಲ್ಲಿ ಜುವೆಲರ್ಸ್ ಪಾತ್ರ ಕೂಡ ಇದೆ ಅನ್ನೋ ಆರೋಪ. ದುಡ್ಡಿನ ಬದಲು ಚಿನ್ನದ ಬಿಸ್ಕೆಟ್ಗಳನ್ನು, ಚಿನ್ನದ ಗಟ್ಟಿಯನ್ನ ಖರೀದಿ ಮಾಡಿ ದಂಧೆ ಮಾಡಿದ್ದಾರೆ ಅನ್ನೋ ಆರೋಪ. ದುಡ್ಡು ಹಂಚಿಕೆಯಲ್ಲಿ ನಾಗೇಂದ್ರ ಅವರ ಆಪ್ತ ಸಹಾಯಕರಿಗೂ ಕೂಡ ಪಾಲು. ಆಯ್ತಪ್ಪ, ಚುನಾವಣೆ ಇತ್ತು, ಬಳಸ್ಕೊಂಡಿದ್ದಾರೆ ಹಣವನ್ನ, ಚುನಾವಣೆಗೆ ಬಳಸ್ಕೊಂಡ ಹಣವನ್ನ ಮತ್ಯಾವುದೋ ಸ್ವರೂಪದಲ್ಲಿ ವಾಲ್ಮೀಕಿ ನಿಗಮದ ಆ ಖಜಾನೆಗೆ, ಬ್ಯಾಂಕ್ ಅಕೌಂಟ್ಗೆ ವಾಪಸ್ ಹಾಕ್ತಿದ್ರಾ? ಕೇವಲ ಚುನಾವಣೆಗೆ ಮಾತ್ರ ಅಲ್ಲ ಬಳಕೆ ಆಗಿರೋದು. ಎಕ್ಸ್ ಮಿನಿಸ್ಟರ್ ನಾಗೇಂದ್ರ ಅವರ ಪರ್ಸನಲ್ ಅಸಿಸ್ಟೆಂಟ್ಗಳಿಗೂ ಕೂಡ ನೆಕ್ಕಂಟಿ ನಾಗರಾಜ್ ಮೂಲಕ ನಾಗೇಂದ್ರ ಅವರ PAಗಳಿಗೆ ಖಾಸಗಿ ಖರ್ಚಿಗೂ ಕೂಡ ಹಣವನ್ನು ನೀಡಲಾಗಿದೆ. ಕಾಳಿ ಹರೀಶ್, ಪುನೀತ್ ಕುಮಾರ್ ಇವರೆಲ್ಲರೂ ಕೂಡ ನಾಗೇಂದ್ರ ಅವರ ಆಪ್ತ ಸಹಾಯಕರು. ಇವರ ಖಾತೆಗೂ ಕೂಡ ದುಡ್ಡು ಹೋಗಿದೆ. PAಗಳ ಹಣ ನಾಗೇಂದ್ರ ಪರ್ಸನಲ್ ಸ್ವಂತ ಬಳಕೆಗೆ ವಿನಿಯೋಗ ಆಗಿತ್ತು, ಉಪಯೋಗಿಸಲಾಗಿತ್ತು ಅನ್ನೋ ಆರೋಪ ಕೂಡ ಇಡಿ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿದೆ. ಬಿಜೆಪಿ ಷಡ್ಯಂತ್ರ ಅನ್ನೋದು ನಾಗೇಂದ್ರ ಅವರ ವರ್ಜನ್, ಜಾರಿ ನಿರ್ದೇಶನಾಲಯದ ವರ್ಜನ್ ಇದಕ್ಕೆ ಕಂಪ್ಲೀಟ್ ಆಗಿ ತದ್ವಿರುದ್ಧ. ಇದು ವಫ್ನ ವಾದ.
ಬರೋಬ್ಬರಿ 9.7 ಲಕ್ಷ ಎಕರೆ ಸರ್ಕಾರಿ ಭೂಮಿ. 9.7 ಲಕ್ಷ ಎಕರೆ, ಒಂದಲ್ಲ ಎರಡಲ್ಲ, ಲಕ್ಷದಲ್ಲಿದೆ ಸಂಖ್ಯೆ. 9.7 ಲಕ್ಷ ಎಕರೆ ಸರ್ಕಾರಿ ಭೂಮಿಯನ್ನ ವಫ್ಗೆ ಸೇರಿದ್ದು, ಅದನ್ನ ಸರ್ಕಾರಗಳು ಕಬ್ಜಾ ಮಾಡ್ಕೊಂಡ್ಬಿಟ್ಟಿದೆ ಅನ್ನೋದು ವಫ್ನ ವಾದ. ಅಷ್ಟು ಭೂಮಿಯನ್ನ ಈಗ ಯಾವ್ಯಾವ ಸ್ಥಿತಿಯಲ್ಲಿದೆಯೋ, ಅಲ್ಲಿ ಸಂಸತ್ ಕಟ್ಟಡ ಇದ್ರು ಸಂಸತ್ ಕಟ್ಟಡ, ಅಥವಾ ಯಾವುದೋ ಒಂದು ಸರ್ಕಾರಿ ಕಚೇರಿ ಇದ್ರೆ ಸರ್ಕಾರಿ ಕಚೇರಿ, ಅದು ಎಂಥದ್ದೇ ಪರಿಸ್ಥಿತಿಯಲ್ಲಿದ್ರೂ ಕೂಡ ವಾಪಸ್ ಕೊಡಿ ವಫ್ಗೆ ಅನ್ನೋ ವಾದ. ಇದರ ಜೊತೆಗೆ ಕೇಂದ್ರದಲ್ಲಿರೋ ಹಲವು ಕಚೇರಿಗಳು ನಮ್ಮದೇ. ಪಾರ್ಲಿಮೆಂಟ್ ಭವನ ಕೂಡ ವಫ್ ಆಸ್ತಿ. ವಸಂತ ವಿಹಾರ, ದೆಹಲಿಯ ಪ್ರಮುಖ ಕಟ್ಟಡಗಳ ಪೈಕಿ, ಪ್ರಮುಖ ಏರಿಯಾಗಳ ಪೈಕಿ ಅದೆಲ್ಲವೂ ಕೂಡ ವಫ್ನ ಆಸ್ತಿ. ದೆಹಲಿ ಏರ್ಪೋರ್ಟ್ ಕೂಡ ವಫ್ ಆಸ್ತಿ ಅಂತೆ, ಕೊಟ್ಬಿಡಿ ವಫ್ಗೆ ಅನ್ನೋದು ಅವ್ರ ವಾದ. ದೆಹಲಿ ಏರ್ಪೋರ್ಟನ್ನು, ಸಂಸತ್ ಭವನವನ್ನ ಎಲ್ಲವನ್ನ ಕೂಡ ಸರ್ಕಾರ ಅಕ್ವೈರ್ ಮಾಡ್ಕೊಂಡಿದೆ, ಕಬ್ಜಾ ಮಾಡ್ಕೊಂಡಿದೆ. ವಫ್ನ ಆಸ್ತಿಯನ್ನ ಕಬ್ಜಾ ಮಾಡ್ಕೊಂಡು ಅಲ್ಲೊಂದು ಪಾರ್ಲಿಮೆಂಟು, ಅಲ್ಲೊಂದು ಏರ್ಪೋರ್ಟು ನಿರ್ಮಾಣ ಮಾಡಲಾಗಿದೆ. ಕಾಲೇಜ್ ಬೇಡ, ಅನಾಥಾಶ್ರಮ ಬೇಡ, ಅಂದರೆ ವಫ್ನ ಆಸ್ತಿ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಅಲ್ಲಿ ಇನ್ ಕೇಸು ಕಾಲೇಜ್ ಕಟ್ಟಿದ್ರೆ ಅಥವಾ ಅನಾಥಾಶ್ರಮ ಕಟ್ಟಿದ್ರೆ ಆ ಭೂಮಿ ನಮಗೆ ಬೇಡ, ಅದನ್ನು ಸರ್ಕಾರವೇ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಬಾಕಿ ಎಲ್ಲವನ್ನ ಕೂಡ ನಮಗೆ ವಾಪಸ್ ಕೊಡಿ ಅಂತ ಹೇಳಿ ವಫ್ ಕೇಳ್ತಾ ಇದೆ. ಬರೋಬ್ಬರಿ 9.7 ಲಕ್ಷ ಎಕರೆ ಜಾಗವನ್ನ ನಮಗೆ ವಾಪಸ್ ಕೊಡಿ ಅನ್ನೋದು ವಫ್ ಜಾಗ. ವಫಿಗೆ ಹೇಗೆ ಬರುತ್ತೆ? ಯಾರೋ ಮುಸಲ್ಮಾನ್ ಸಮುದಾಯದ ರಾಜನೋ, ದೊರೆಯೋ, ಆಡಳಿತಗಾರನೋ ಅಥವಾ ಶ್ರೀಮಂತನೋ ನಮಗೆ ಈ ಭೂಮಿ ಬೇಡ, ದಾನ ಧರ್ಮಕ್ಕೆ ಇದನ್ನ ಬಳಸ್ಕೊಳ್ಳಿ ಅಂತ ಹೇಳಿ ವಫ್ ಬೋರ್ಡ್ಗೆ ದಾನ ಮಾಡಿರಬೇಕು. ಆ ಮುಸ್ಲಿಂ ಅರಸನಿಗೋ, ಮುಸ್ಲಿಂ ದೊರೆಗೋ ಅಥವಾ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಶ್ರೀಮಂತನಿಗೋ ಆ ಜಾಗ ಸಿಕ್ಕಿದ ಹೇಗೆ? ಮೂಲ ಹುಡುಕ್ತಾ ಹೋದರೆ ಆ ಭೂಮಿ ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನ್ ಸಮುದಾಯದವರಿಗೆ ಸೇರಿದ್ದು ಭೂಮಿ ಅಂತಂದ್ರೂ ಕೂಡ ಮೂಲ ನಿವಾಸಿಗಳು ಯಾರಾಗಿದ್ರು? ಸನಾತನ ಧರ್ಮದ ಅನುಯಾಯಿಗಳು. ಡಾಕ್ಯುಮೆಂಟೇಶನ್ಗಳಿಲ್ಲದೆ ಹೋಗಬಹುದು ಆ ಭೂಮಿಗೆ. ಈ ಭೂಮಿಯನ್ನ ಇಂಥ ರಾಜ ಆಳ್ತಾ ಇದ್ದ, ಅಂಥ ಸನಾತನ ಧರ್ಮದ ರಾಜನ ಕೈಯಿಂದ ಮುಸ್ಲಿಂ ದೊರೆ ಅದನ್ನ ಕಬ್ಜಾ ಮಾಡ್ಕೊಂಡ, ಅದಾದ್ಮೇಲೆ ಅದು ಮುಸ್ಲಿಂ ಭೂಮಿ ಆಯಿತು. ಇದಕ್ಕೆ ಡಾಕ್ಯುಮೆಂಟ್ಗಳು, ಪೇಪರ್ಗಳಿಲ್ಲ. ಆದರೆ ನಾನಾಗಲೇ ಹೇಳ್ದಾಗೆ ಭಾರತ ನೆಲದ ಮೇಲೆ ಇರ್ತಕ್ಕಂಥ ಮೂಲ ನಿವಾಸಿಗಳು ಸನಾತನ ಧರ್ಮವನ್ನ ಅನುಸರಿಸಿಕೊಂಡು ಬಂದವರು. ಆಚೆಯಿಂದ ಬಂದವರು ಭೂಮಿಯನ್ನ ಖರೀದಿ ಮಾಡಿದ್ರು ಅಥವಾ ಭೂಮಿಯನ್ನ ಕಬ್ಜಾ ಮಾಡಿದ್ರು, ಅದನ್ನ ವಫ್ ಆಸ್ತಿ ಅಂತ ಹೇಳಿ ಹೆಸರಿಸಿದ್ರು ಕೂಡ ಮೂಲ ಮಾಲೀಕರು ಅವರಾಗಿರ್ಲಿಕ್ಕೆ ಸಾಧ್ಯವಾ? ಈ ಪ್ರಶ್ನೆಯನ್ನ ನಿಮ್ಮ ಮುಂದಿಟ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲ ದಿನಗಳ ಹಿಂದೆ, ಕರ್ನಾಟಕ ಪ್ರೈಮ್ ಟೈಮ್ನ ಮೊದಲ ಸುದ್ದಿ, ಕಳೆದ ಕೆಲ ದಿನಗಳಿಂದ ಬಹಳ ಚರ್ಚೆಗೆ ಒಳಪಟ್ಟಿರುವ ಈ ವಫ್ ಬೋರ್ಡ್ನ ನಿಯಮಗಳು, ಅದಕ್ಕಿರುವ ಪ್ರಾವಿಷನ್ಗಳು, ಆ ಕಾಯ್ದೆಗೆ ಒಂದಷ್ಟು ತಿದ್ದುಪಡಿಯನ್ನ ತರಬೇಕು ಅನ್ನೋ ಚರ್ಚೆ. ಈ ಚರ್ಚೆ ನಡೀತಿರುವ ಬೆನ್ನಲ್ಲೇ ವಫ್ ಹೊಸದೊಂದು ವರಸೆಯನ್ನ ಶುರು ಮಾಡಿದೆ. ದೇಶದಲ್ಲಿರುವ ಪ್ರಮುಖ ಕಟ್ಟಡಗಳು, ಯಾವ್ಯಾವ ಕಟ್ಟಡಗಳು ಅಂತ ನೀವು ಗಮನಿಸಿದ್ರೆ ಆಶ್ಚರ್ಯ ಆಗ್ಬೋದು. ಪ್ರಮುಖ ಕಟ್ಟಡಗಳು, ಪಾರ್ಲಿಮೆಂಟ್ ಭವನ, ದೆಹಲಿಯ ಬಹುತೇಕ ಎಲ್ಲಾ ಭಾಗ ವಫ್ ಆಸ್ತಿ ಅಂತ ಹೇಳಿ ಹೊಸದೊಂದು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡ್ತಾ ಇದೆ ವಫ್. ಅಸ್ಸಾಂನ ಅಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ನ ಮೌಲಾನಾ ಬದ್ರುದ್ದೀನ್ ಅಜ್ಮಲ್, ಈ ಹೆಸರನ್ನು ನೆನಪಲ್ಲಿ ಇಟ್ಕೊಳ್ಳಿ, ಮೌಲಾನಾ ಬದ್ರುದ್ದೀನ್ ಅಜ್ಮಲ್ ಈ ರೀತಿಯ ಒಂದು ಹೇಳಿಕೆಯನ್ನ ನೀಡುವ ಮೂಲಕ ಹೊಸದೊಂದು ವಿವಾದಕ್ಕೆ ನಾಂದಿ ಹಾಡಿದ್ದಾರೆ. ಸಂಸತ್ ಭವನ ಇಡೀ ದೇಶದ ಅಸ್ಮಿತೆ, ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಸ್ಮಿತೆ. ಸಂಸತ್ ಭವನ ನೂತನ ಅಂದರೆ ಹೊಸದಾಗಿ ನಿರ್ಮಾಣವಾಗಿರುವ ಪಾರ್ಲಿಮೆಂಟ್ ಹಾಗೆ ಹಳೆಯ ಪಾರ್ಲಿಮೆಂಟ್ ಕಟ್ಟಡ, ಇದೆರಡೂ ಕೂಡ ವಫ್ ಆಸ್ತಿ ಮೇಲೆ ನಿರ್ಮಾಣವಾಗಿರೋದಂತೆ. ಇಂಥದ್ದೊಂದು ಹೇಳಿಕೆಯನ್ನ ನೀಡುವ ಮೂಲಕ ಮತ್ತೊಮ್ಮೆ ತಗಾದಿಯನ್ನ ವಫ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಗಿಟ್ಟಿದ್ದಾರೆ ಬದ್ರುದ್ದೀನ್ ಅಜ್ಮಲ್. ಅವರ ಹೇಳಿಕೆಯನ್ನ ಗಮನಿಸಿ ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋಕ್ಕಿದೆ. ಅದಕ್ಕಿಂತ ಮುಂಚೆ ಅಜ್ಮಲ್ ರಿಯಾಕ್ಷನ್. यहाँ तक के हमने 15 साल 16 साल में रहा हूँ, हर तरफ एक ही आवाज था कि पार्लियामेंट भी खुद, और आप लोग रिसर्च करेंगे मिलेगा, वक्फ की प्रॉपर्टी का लिस्ट आज पूरी दुनिया में आ चुका है. उस पार्लियामेंट है वो खुद भी पूरा का पूरा इलाका, वसंत विहार का पूरा इलाका, एयरपोर्ट तक, यहाँ तक के बहुत से लोग कहते हैं कि एयरपोर्ट भी यही वक्फ की प्रॉपर्टी के ऊपर बनाया गया.
यहाँ तक कि हमने 15 साल 16 साल में रहा हूँ, हर तरफ एक ही आवाज था कि पार्लियामेंट भी खुद, और आप लोग रिसर्च करेंगे मिलेगा, वक्फ की प्रॉपर्टी का लिस्ट आज पूरी दुनिया में आ चुका है। उस पार्लियामेंट है वो खुद भी पूरा का पूरा इलाका, वसंत विहार का पूरा इलाका एयरपोर्ट तक, यहाँ तक के बहुत से लोग कहते हैं कि एयरपोर्ट भी यही वक्फ की प्रॉपर्टी के ऊपर बनाया गया।